ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ನಾವು ಈ ಹಿಂದಿನ ತರಗತಿಯಲ್ಲಿ ಅಂದರೆ ನಿನ್ನೆ ತರಗತಿಯಲ್ಲಿ ಪಾಠ 10 ದೀಪಾವಳಿ ಈ ಹಬ್ಬದ ಕಠಿಣ ಪದಗಳ ಅರ್ಥ ಮತ್ತು ಒಂದು ವಾಕ್ಯದಲ್ಲಿ ಉತ್ತರಿಸಿರಿ, ಹಾಗೆ ಬಿಟ್ಟ ಸ್ಥಳ ತುಂಬಿರಿ, ಇವುಗಳನ್ನು ನಾವು ನಿನ್ನೆ ನೋಡಿದ್ದೀವಿ. ಹೌದಲ್ಲ? ಒಂದನೇದು ಮಕ್ಕಳು ಯಾವ ಹಬ್ಬದ ವಿವರಣೆ ಕೇಳಿದರು? ಮಕ್ಕಳು ದೀಪಾವಳಿ ಹಬ್ಬದ ವಿವರಣೆ ಕೇಳಿದರು. ದೀಪಾವಳಿಯನ್ನು ಎಷ್ಟು ದಿನಗಳ ಕಾಲ ಆಚರಿಸುತ್ತಾರೆ? ದೀಪಾವಳಿಯನ್ನು 3 ದಿನಗಳ ಕಾಲ ಆಚರಿಸುತ್ತಾರೆ. ಮೊದಲನೇ ದಿನವನ್ನು ಏನೆಂದು ಕರೆಯುವರು? ಮೊದಲನೆಯ ದಿನವನ್ನು ನರಕ ಚತುರ್ದಶಿ ಎಂದು ಕರೆಯುವರು. ಬಲಿ ಯಾವುದರಲ್ಲಿ ಪ್ರಸಿದ್ಧನಾಗಿದ್ದ? ಬಲಿ ದಾನದಲ್ಲಿ ಪ್ರಸಿದ್ಧನಾಗಿದ್ದ. ಬಲಿಯನ್ನು ಪಾತಾಳಕ್ಕೆ ತಳ್ಳಿದವರು ಯಾರು? ಬಲಿಯನ್ನು ಪಾತಾಳಕ್ಕೆ ತಳ್ಳಿದವರು ವಾಮನ. ಇನ್ನು ಬಿಟ್ಟ ಸ್ಥಳ, ಒಂದನೇದು ದೀಪಾವಳಿ ಡ್ಯಾಶ್ ಹಬ್ಬ. ದೀಪಾವಳಿ ಬೆಳಕಿನ ಹಬ್ಬ. ದೀಪಾವಳಿಯಲ್ಲಿ 2ನೇ ದಿನ ಡ್ಯಾಶ್. ದೀಪಾವಳಿಯಲ್ಲಿ 2ನೇ ದಿನ ಲಕ್ಷ್ಮೀ ಪೂಜೆ. ವಾಮನ ರೂಪದಲ್ಲಿ ಬಂದವರು ಡ್ಯಾಶ್. ವಾಮನ ರೂಪದಲ್ಲಿ ಬಂದವರು ಯಾರು? ವಿಷ್ಣು. ಇನ್ನು ಮುಂದಿಂದು ದೀಪಾವಳಿಯ 3ನೇ ದಿನ ಡ್ಯಾಶ್. ಯಾವುದು? ದೀಪಾವಳಿಯ 3ನೇ ದಿನ ಬಲಿಪಾಡ್ಯಮಿ ಅಂತ ಕರಿತೀವಿ. ಪಟಾಕಿಗಳನ್ನು ಹೊಡೆಯುವಾಗ ಡ್ಯಾಶ್ ಇರಬೇಕು. ಪಟಾಕಿಗಳನ್ನು ಹೊಡೆಯುವಾಗ ದೂರ ಇರಬೇಕು. ಇನ್ನು ಸರಿ ತಪ್ಪು ಇವತ್ತಿನ ಅಭ್ಯಾಸ ನೋಡ್ರಿ. ಇಲ್ಲಿ ಸರಿ ತಪ್ಪು ಗುರುತಿಸುವುದಿದೆ. ಸರಿ ಮತ್ತು ತಪ್ಪು ಕೊಡಲಾಗಿದೆ. ಇಲ್ಲಿ ಸರಿ ಇದ್ದರೆ ಸರಿ ಅಂತ ಬರೀಬೇಕು, ತಪ್ಪಿದ್ರೆ ತಪ್ಪು. ಈ ವಾಕ್ಯ ಸರಿಯಾಗಿದ್ದರೆ ಸರಿ ಅಂತ ಬರೀಬೇಕು, ಈ ವಾಕ್ಯ ತಪ್ಪಾಗಿದ್ದರೆ ತಪ್ಪು ಅಂತ ಬರೀಬೇಕು ಅಷ್ಟೇ. ಈ ಖಾಲಿ ಜಾಗದಲ್ಲಿ ಸರಿ ತಪ್ಪುಗಳನ್ನು ಬರೀಬೇಕು. ಎರಡನ್ನೂ ಒಂದೇ ಕಡೆ ಬರೀಬಾರ್ದು. ಸರಿ ಇದ್ದರೆ ಸರಿ ಅಂತ ಬರೀಬೇಕು, ತಪ್ಪಿದ್ರೆ ತಪ್ಪು ಅಂತ ಬರೀಬೇಕು. ಒಂದನೇದು ದೀಪಾವಳಿಯಲ್ಲಿ ಹಣತೆ ಬೆಳಗುವರು. ಹಣತೆ ಅಂದರೆ ದೀಪಗಳು. ಬೆಳಗುತ್ತಾರೋ ಇಲ್ವೋ? ದೀಪಾವಳಿಯಲ್ಲಿ ಹಣತೆ ಬೆಳಗುವರು, ದೀಪಗಳನ್ನು ಬೆಳಗುವರು. ಸರಿ ತಾನೆ? ಹಾಗಾದರೆ ಇದು ಸರಿ. ಎರಡನೇದು ಮಕ್ಕಳು ತಾತನಿಗೆ ಕತೆ ಹೇಳಿದರು. ಸರಿಯಾ? ಮಕ್ಕಳು ತಾತನಿಗೆ ಕಥೆ ಹೇಳಿದರು. ಹೌದಲ್ಲ? ಅಲ್ಲ, ತಾತ ಮಕ್ಕಳಿಗೆ ದೀಪಾವಳಿಯ ಬಗ್ಗೆ ಹೇಳಿದರು. ಹೌದಲ್ಲ? ಹಾಗಾಗಿ ಇದು ತಪ್ಪು. ಮೂರನೇದ್ದು ಕೃಷ್ಣನು ನರಕಾಸುರನನ್ನು ಸಂಹರಿಸಿದನು. ಸಂಹರಿಸುವುದು ಅಂದ್ರೇನು? ಸಾಯಿಸುವುದು. ಶ್ರೀಕೃಷ್ಣನು ನರಕಾಸುರನನ್ನು ಸಂಹರಿಸಿದನು. ಸರಿ, ಅದು ಸರಿಯಾಗಿದೆ. ಯಾಕಂದರೆ ಆ ನರಕಾಸುರನು ಅಂತ ಒಬ್ಬ ರಾಕ್ಷಸ ಇದ್ದ. ಆ ರಾಕ್ಷಸನನ್ನು ಶ್ರೀಕೃಷ್ಣನು ನಾಶ ಮಾಡಿದ್ದ. ಅದು ಸರಿ. ಇನ್ನು 4ನೇದ್ದು ಬಲಿಯು ವಾಮನನಿಗೆ ಭೂಮಿಯನ್ನು ದಾನ ಮಾಡಿದನು. ಹೌದು ಅಲ್ವೋ? 3 ಹೆಜ್ಜೆ ಇಡಲು ಜಾಗ ಕೇಳಿದ್ದ ಯಾರು? ವಾಮನ ಬಲಿಗೆ. ಹಾಗಾಗಿ ಬಲಿ ಏನು ಮಾಡ್ದ? ಆಯಿತು, ನಾನು ನಿಮಗೆ ಕೊಡ್ತೀನಿ ಅಂತ ಹೇಳಿದನು. ಹೌದಲ್ಲ? ಬಲಿಯು ವಾಮನನಿಗೆ ಭೂಮಿಯನ್ನು ದಾನ ಮಾಡಿದನು. ಸರಿ. ಇನ್ನು ದೀಪಾವಳಿಯ ಕೊನೆಯ ದಿನ ನರಕ ಪಾಡ್ಯಮಿ ಅಂತ ಕೊಟ್ಟಿದ್ದಾರೆ. ದೀಪಾವಳಿಯ ಕೊನೆಯ ದಿನ ನರಕ ಪಾಡ್ಯಮಿ. ಹೌದಾ? ಅಲ್ಲ, ದೀಪಾವಳಿಯ ಕೊನೆಯ ದಿನ ಏನು? ಬಲಿಪಾಡ್ಯಮಿ ಅಂತ ಆಗುತ್ತೆ. ಹಾಗಾಗಿ ಇದು ತಪ್ಪು. ಗೊತ್ತಾಯ್ತಲ್ಲ? ಸರಿ ತಪ್ಪು ಹೇಗೆ ಬರೆಯುವುದು ಅಂತ. ಇನ್ನು ಕೊನೆಯ ಪ್ರಶ್ನೆ 4ನೇದು, ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಅಂತ ಇದೆ. ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ತಿಳಿಸಿ. ಈ ಪಾಠದಲ್ಲಿ ಬಂದಿರುವಂಥ ಸಂಭಾಷಣೆಯನ್ನು ಆಧರಿಸಿ ಇಲ್ಲಿ ಕೆಲವು ವಾಕ್ಯಗಳನ್ನು ಕೊಡಲಾಗಿದೆ. ಆ ವಾಕ್ಯವನ್ನು ಯಾರಿಗೆ ಹೇಳಿದರು ಅನ್ನೋದನ್ನು ಇಲ್ಲಿ ಬರೀಬೇಕು. ಒಂದನೇದು ದೀಪಾವಳಿ ಕಾರ್ತಿಕ ಮಾಸದಲ್ಲಿ ಬರುತ್ತದೆ. ಇದನ್ನು ಯಾರು ಹೇಳಿದರು? ಅಂದವ್ರು ಯಾರಿದನ್ನು? ಅಜ್ಜನು ರಾಗಿಣಿಗೆ ಹೇಳಿದರು. ಯಾಕಂದರೆ ರಾಗಿಣಿ ಅಜ್ಜನಿಗೆ ದೀಪಾವಳಿ ಯಾವಾಗ ಬರುತ್ತೆ ಅಂತ ಕೇಳಿದಾಗ ಅಜ್ಜನು ರಾಗಿಣಿಗೆ ದೀಪಾವಳಿ ಕಾರ್ತಿಕ ಮಾಸದಲ್ಲಿ ಬರುತ್ತದೆ ಅಂತ ಹೇಳಿದರು. ಇನ್ನು 2ನೇದು, ಮೊದಲನೇ ದಿನ ನರಕ ಚತುರ್ದಶಿ ಅಲ್ಲವಾ? ಹಾಗೆಯೇ ಈ ಮಾತನ್ನು ರಾಗಿಣಿಯು ಅಜ್ಜನಿಗೆ ಕೇಳಿದಳು. ದೀಪಾವಳಿ ಮೊದಲನೇ ದಿನ ನರಕ ಚತುರ್ದಶಿ ಅಲ್ಲವಾ ತಾತ ಅಂತ ಕೇಳಿದ್ಲು. ಹೌದಲ್ಲ? ಹಾಗಾಗಿ ರಾಗಿಣಿ ಯಾರಿಗೆ ಕೇಳಿದ್ಲು? ಅಜ್ಜನಿಗೆ ಕೇಳಿದಳು. ರಾಗಿಣಿಯು ಅಜ್ಜನಿಗೆ ಕೇಳಿದಳು. ಇನ್ನು 3ನೇ ಪಾದಕ್ಕೆ ಜಾಗ ಎಲ್ಲಿ?
ಮೂರನೆಯ ಪಾದಕ್ಕೆ ಜಾಗ ಎಲ್ಲಿ ಎಂದು ಕೇಳಿದ. ಈ ಮಾತು ಯಾರು ಕೇಳಿದರು? ವಿಷ್ಣು ವಾಮನ ರೂಪವಾಗಿ ಬಲಿ ಚಕ್ರವರ್ತಿ ಹತ್ತಿರ ಬಂದು ತನಗೆ 3 ಹೆಜ್ಜೆ ಜಾಗ ಬೇಕು, 3 ಹೆಜ್ಜೆಗಳನ್ನು ಇಡುವಷ್ಟು ಜಾಗ ಬೇಕು ಅಂತ ಕೇಳಿದ್ದ. ಹಾಗಾಗಿ ವಾಮನನು ಬಲಿಗೆ ಕೇಳಿದರು. ಇನ್ನು ಕೊನೆಯ ಪ್ರಶ್ನೆ, ಪಟಾಕಿಗಳನ್ನು ಹೊಡೆಯುವಾಗ ದೂರದಲ್ಲಿರಿ. ಈ ಮಾತನ್ನು ಯಾರ್ಯಾರು ಹೇಳಿದರು? ಇಡೀ ಎಲ್ಲ ದೀಪಾವಳಿಯ ಬಗ್ಗೆ ವಿವರಣೆ ಹೇಳಿದ ನಂತರ ಮಕ್ಕಳೆಲ್ಲರೂ ನಾವು ಪಟಾಕಿ ಹೊಡೆಯಲು ಹೋಗುತ್ತೇವೆ ಅಂತ ಹೇಳಿದಾಗ ಅಜ್ಜನು ಮಕ್ಕಳಿಗೆ ಹೇಳಿದನು. ಹೌದಲ್ಲ? ಈ ಅಭ್ಯಾಸ ಭಾಗವನ್ನು ನಿಮ್ಮ ನೋಟು ಪುಸ್ತಕದಲ್ಲಿ ದುಂಡಾಗಿ ಬರೆದು ಒಂದು ಸಾರಿ ಓದಿರಿ. ಧನ್ಯವಾದಗಳು.